ನಮ್ಮ ಎರಡು ಪಕ್ಷಗಳಲ್ಲಿ ಏನಾದ್ರೂ ಟೊಳ್ಳು ಇನ್ನೂ ಮಿಕ್ಕಿದ್ರೆ ಒಟ್ಟೋಗ್ಲಿ, ಗಟ್ಟಿ ಮಾತ್ರ ನಮ್ಮ ಜೊತೆಲಿರ್ಲಿ, ನಾವು ಮುಂದೆ ಬರುವಂತ ಚುನಾವಣೆಗಳನ್ನು ಎದುರಿಸೋಣ. ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ. MC ಸುಧಾಕರ್ ಅವರೇ, ನಿಮಗೆ ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂರು ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ, ಒಂದೇ ಒಂದು ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ಅಂತ ಅವ್ರು ಹೇಳ್ಕೋಬಹುದು. ಆದರೆ ಆ ಸ್ಥಾನ ಕೂಡ ನಿಮ್ದಲ್ಲ. ಅಧರ್ಮದಲ್ಲಿ ಮಹಾಭಾರತದಲ್ಲಿ ಹೇಳ್ತಾನೆ ಕೃಷ್ಣ, ಯುದ್ಧ ಮಾಡಿದ್ರು ಕೂಡ ನೀವು ಸೂರ್ಯನ ಮುಳುಗದ ಮೇಲೆ ರಾತ್ರಿ ಹೋಗಿ ಯುದ್ಧ ಮಾಡಿದ್ದೀರಲ್ಲ ಅವ್ರ ಮನೆಗೆ ಹೋಗಿ. ನಮ್ಮ ಅಭ್ಯರ್ಥಿನ ಅಪಹರಿಸಿ ನಿಮ್ಮ ಅಭ್ಯರ್ಥಿಯನ್ನ ಮಾಡಿ ನಿಮ್ಮ ಅಭ್ಯರ್ಥಿಯನ್ನ ವಾಪಸ್ ತಗೊಂಡು ಇಂಥ ರಾಜಕಾರಣ ಬೇಕಿತ್ತ? ಅದು ಕೂಡ ಒಬ್ಬ ಮಾಜಿ ಶಾಸಕರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಪಾಪ ಚಿಂತಾಮಣಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಆಸೆ ಆಮಿಷಗಳು ಬೆದರಿಕೆಗಳು ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಪಾಪ ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು ಚಿಕ್ಕಬಳ್ಳಾಪುರ ಅಂದ್ರೆ. ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ. MC ಸುಧಾಕರ್ ಅವರೇ, ನಿಮಗೆ ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂರು ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ, ಅವರಿಂದ ಏನೋ ರಾಜಕಾರಣ ಆಗ್ಬಿಡುತ್ತೆ ಅಂತಲ್ಲ, ಅವರು ಲಾಭ ಮಾಡ್ಕೊಳಕ್ ಬಂದಿರೋಂಥ ದಳ್ಳಾಳಿಗಳು ನಿಮ್ಮ ಹತ್ರ ಬಂದಿರೋದು, ರಾಜಕಾರಣಿಗಳಲ್ಲ. ನಿಮ್ಮ ಪೊಲೀಸ್ನವರು ನಿಮ್ಮ ಅಧಿಕಾರಿಗಳ ಮಧ್ಯೆ ಲಾಭ ಮಾಡ್ಕೊಳ್ಳುವಂತ ದಳ್ಳಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ. ಜೋಪಾನ ಅಂತ ನಿಮಗೂ ಕೂಡ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಟೊಳ್ಳು ಹೊಟ್ಟೋಗ್ತಾ ಇದೆ, ಹೊಟ್ಟೋಗ್ಲಿ. ಇನ್ನ ನಮ್ಮ ಎರಡು ಪಕ್ಷಗಳಲ್ಲಿ ಏನಾದ್ರೂ ಟೊಳ್ಳು ಇನ್ನೂ ಮಿಕ್ಕಿದ್ರೆ ಹೊಟ್ಟೋಗ್ಲಿ, ಗಟ್ಟಿ ಮಾತ್ರ ನಮ್ಮ ಜೊತೆಲಿರ್ಲಿ. ನಾವು ಮುಂದೆ ಬರುವಂತ ಚುನಾವಣೆಗಳನ್ನು ಎದುರಿಸೋಣ, ನ್ಯಾಯದಿಂದ ಎದುರಿಸೋಣ, ಧೈರ್ಯದಿಂದ ಎದುರಿಸೋಣ, ಧರ್ಮದಿಂದ ಎದುರಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿ